ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ. ನಾನು ಮುಂದೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಬೇಸಿಗೆ ಕಾಲಕ್ಕೆ ಬೆಸ್ಟ್ ಜ್ಯೂಸ್ ಮಾಡ್ತಾಯಿದ್ದೀನಿ, ನಿಂಬು ಜ್ಯೂಸು. ಈ ಜ್ಯೂಸ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದನ್ನು ಮಾಡುವ ವಿಧಾನ: ಮೊದಲಿಗೆ 1 ಲೋಟದಷ್ಟು ಸಕ್ಕರೆನ ತಗೊಂಡಿದ್ದೀನಿ, ಟೀ ಕುಡಿಯೋ ಲೋಟದಲ್ಲಿ. ಇದಕ್ಕೆ 3 ಲೋಟದಷ್ಟು ಜ್ಯೂಸ್ ಆಗುತ್ತೆ ನೋಡಿ. ಒಂದು 4 ದಳ ಇರ್ತಕ್ಕಂಥ ಪುದೀನನ್ನು ತಗೊಂಡಿದ್ದೀನಿ, ಇಷ್ಟೇ ಸಾಕು. ಏಕೆಂದರೆ ಫ್ಲೇವರ್ ಮಾತ್ರ ಈ ಪುದೀನ ಹಾಕ್ತಾ ಇರೋದು ನೋಡಿ. ಒಂದು 4ರಿಂದ 5 ಕಾಳಷ್ಟು ಕಾಳುಮೆಣಸು, ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು, ಒಂದು ಅರ್ಧ ಒಡಷ್ಟು ನಿಂಬೆ ರಸ. ಇವಾಗ ಇದಕ್ಕೆ 1 ಏಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ, ಸಿಪ್ಪೆ ಸಮೇತನ ಸೇರಿಸ್ಕೊಳ್ಳಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ಗ್ರೈಂಡ್ ಆಗಿದೆ ನೋಡಿ. ಮೆಣಸು ಮತ್ತು ಏಲಕ್ಕಿ ಎಲ್ಲ ಸಾಫ್ಟ್ ಆಗೋವರೆಗೂ, ಪುದೀನ ಸೊಪ್ಪೆಲ್ಲ ಸಾಫ್ಟ್ ಆಗೋವರೆಗೂ ನಾವು ಈ ಥರ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ, ಅದರಲ್ಲೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ. ಸ್ವೀಟು ಎಲ್ಲ ಪರ್ಫೆಕ್ಟ್ ಅಳತೆಯಲ್ಲಿದೆ. ನಾನು 3 ಲೋಟದಷ್ಟು ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ಬೋದು. ಪುದೀನ ಮಾತ್ರ ಅಷ್ಟೇ ಹಾಕಿ ನೋಡಿ. ಇವಾಗ ಸೋದಿಸ್ಕೊಳ್ತಾ ಇದ್ದೀನಿ. ಪುದೀನ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುತ್ತೆ, ಮತ್ತು ನಮ್ಮ ದೇಹವನ್ನು ತಂಪಾಗಿಡಲು ಸಹಾಯ ಮಾಡುತ್ತೆ. ಆದ್ದರಿಂದ ಪುದೀನ ಬಳಸಿರೋದು ನೋಡಿ. ಎಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ಶರ್ಬತ್ ರೆಡಿ ಆಯಿತು. ಈ ಶರ್ಬತ್ನ ಮನೇಲಿ ತಯಾರು ಮಾಡಿದಾಗ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.